ನಮಸ್ಕಾರ ಎಲ್ಲರಿಗೂ. ನೀವೆಲ್ಲ ಹೇಗಿದ್ದೀರಾ? ಇವತ್ತು ನಾನು ಕಾಬೂಲ್ ಚನಾ ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ರಾತ್ರಿಯೇ ನಾನು ಕಾಬೂಲ್ ಕಡಲೆನ ನೆನೆ ಹಾಕ್ಕೊಂಡಿದ್ದೆ. ಸೊ ಇವತ್ತು ಬೆಳಗ್ಗೆ ಎದ್ದು ನೆನೆಸಿದ ನೀರನ್ನು ತೆಗೆದುಬಿಟ್ಟು ಬೇರೆ ಹೊಸ ನೀರಲ್ಲಿ ನಾನು ಇದನ್ನು ಬೇಯಿಸೋಕ್ಕಿಟ್ಕೋತಾ ಇದ್ದೀನಿ. ನಿಧಾನ ಒಲೆ ಮೇಲೆ ಒಂದು 8 ಸೀಟಿ ಹೊಡೆಸಿದ್ರೆ ಸೋಡಾ ಏನು ಹಾಕೋದು ಬೇಕಾಗಲ್ಲ. ಅದು ಕುಕ್ಕರ್ ಆಗೋವರೆಗೂ ಇಲ್ಲಿ ಒಂದು ಜಾರಲ್ಲಿ ನಾನು ರಫ್ಲಿ ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ನನ್ನ ಹತ್ರ ಕೊಬ್ಬರಿ ಕಾಯಿ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಳ್ಳೆ ಕಲರ್ ಬರೋಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸಿ ಮಾಡ್ಕೊತಿದ್ದೀನಿ. ಸೊ ಅಲ್ಲಿ ಕುಕ್ಕರ್ ಆಗೋಷ್ಟೊತ್ತಿಗೆ ಈ ಮಸಾಲೆನ ನಾವು ಮಿಕ್ಸಿ ಮಾಡಿ ಹುರಿದಿಟ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ನೋಡಿ, ಇವಾಗ ಇದು ತುಂಬ ಚೆನ್ನಾಗಿ ಆಗಿದೆ. ಈಗ ಒಂದು ಕಡಾಯಿಯಲ್ಲಿ ಎಣ್ಣೆ, ನಾನಿಲ್ಲಿ ಮನೆಯಲ್ಲೇ ಮಾಡಿರೋಂಥ ಬೆಣ್ಣೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಯಾಕೆ ಅಂತಂದರೆ ಬೆಣ್ಣೆ ಇದಾಗಬಾರ್ದು ಅಂತ. ಒಮ್ಮೆಗಲೇ ಬೆಣ್ಣೆ ಹಾಕಿದ್ರೆ ಒಂಥರ ಬರ್ನ್ ಆಗಿಬಿಡುತ್ತೆ. ಸೊ ಆ ಥರ ಆಗಬಾರ್ದು ಅಂತ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಈ ಥರ ಕರಿಗಳಿಗೆಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಬಳಸ್ತೀವಿ, ಬಟ್ ಆದಷ್ಟು ನಾನು ಕಮ್ಮಿನೇ ಬಳಸ್ತಾಯಿದ್ದೀನಿ. ಇವಾಗ ಇಲ್ಲಿ ಬೆಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನಿಲ್ಲಿ ಪೇಸ್ಟನ್ನು ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಹುರ್ಕೊಳ್ಳೋಕೆ ಶುರು ಮಾಡಬೇಕು. ಇದು ನಿಧಾನ ಒಲೆ ಮೇಲಿಟ್ಟರೆ ಒಂದು ಸ್ವಲ್ಪ ಇಷ್ಟು ಕೈ ಆಡಿಸ್ಬಿಟ್ಟು ಬೇರೆನೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನಾನು. ಸೊ ನಾನು ಯಾವಾಗಲೂ ಅದೇ ಥರ, ಈ ಥರ ಏನಾದ್ರು ಕರಿ ಮಾಡಬೇಕು ಅಂತಂದರೆ ಕಿಚನಲ್ಲೇ ಬೇರೆ, ಈಗ ಚಪಾತಿ ಹಿಟ್ಟು ಕಲಸೋದಾಗಲಿ ಅಥವಾ ತರಕಾರಿ ಹೆಚ್ಚೋದಾಗಲಿ, ಬೇರೆ ಈ ಥರ ಎಲ್ಲ ಕೆಲಸ ಮಾಡ್ತಾ ನಾನು ಇದನ್ನು ಹುರ್ಕೋತಾ ಇದ್ದೀನಿ. ಸೊ ಇವಾಗ ಕುಕ್ಕರ್ ಆಗಿದೆ. ಬನ್ನಿ ನೋಡೋಣ ಕಡಲೆ ಎಲ್ಲ ಹೇಗೆ ಬೇಯ್ದಿದೆ ಅಂತ ನೋಡೋಣ. ಕಡಲೆ ತುಂಬ ಚೆನ್ನಾಗಿ ಬೇಯ್ದಿದೆ. ಇಲ್ಲಿ ತುಂಬ ಸಾಫ್ಟಾಗಿ, ನಾನು ಸೋಡಾ ಏನೂ ಹಾಕಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇಟ್ಟಿದ್ದು. ಈಗ ಕರೆಕ್ಟ್ ಟೈಮಿಗೆ ಕುಕ್ಕರ್ ತಾನೇ ವಿಸಿಲ್ ಇಳಿದ್ಬಿಟ್ಟು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಎಲ್ಲ ಬೇಯಿಸ್ಕೊಂಡಿದ್ದ ಕಾಳನ್ನು. ನೀರು ಸಮೇತನೇ ಹಾಕಿದ್ದೀನಿ. ಇವಾಗ ನಿಮಗೆ ನೋಡ್ಬೋದು ಏನಪ್ಪ ಇಷ್ಟು ನೀರಿದೆ ಅಂತ. ಇವಾಗ ಹೆಂಗೆ ಇದು ಕುದೀತಾ ಹೋಗುತ್ತೆ, ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ಕಾಬೂಲ್ ಚನಾ ಎಲ್ಲ ನೀರು ಹೀರ್ಕೊಂಬಿಡುತ್ತೆ. ಈಗ ಸ್ವಲ್ಪ ಉಪ್ಪನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ನಾನು. ಮಸಾಲೆ ರುಬ್ಕೋಬೇಕಾದ್ರೆ ಹಾಕ್ಕೊಂಡಿರಲಿಲ್ಲ, ಯಾಕಂದರೆ ಸ್ವಲ್ಪ ನೀರು ಬಿಟ್ಬಿಡುತ್ತೆ ಅಂತ. ಆಮೇಲೆ ಈಗ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇರೆ ಯಾವುದೇ ಥರದ್ದು ನಾನಿಲ್ಲಿ ಮಸಾಲೆ ಯೂಸ್ ಮಾಡಿಲ್ಲ. ಯಾಲಕ್ಕಿ ಅಥವಾ ಚನಾದ್ದು ಮಸಾಲೆ ಬರುತ್ತಲ್ವ, ಚನಾ ಭಟೂರೆ ಮಸಾಲೆ, ಯಾಲಕ್ಕಿ ಆಗಿರ್ಬೋದು, ಪಲಾವ್ ಎಲೆ ಆಗಿರ್ಬೋದು, ಆ ಥರದ್ದು ಯಾವುದು ಯೂಸ್ ಮಾಡಿಲ್ಲ. ಆದ್ರೂ ಇದು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ನಾನಿವತ್ತು ಇದನ್ನು ಬಾಕ್ಸಿಗೋಸ್ಕರ ಚಪಾತಿ ಜೊತೆ ಮಾಡಿದ್ದೀನಿ. ನೀವು ಒಂದು ಸತಿ ಖಂಡಿತ ಟ್ರೈ ಮಾಡಿ, ಪೂರಿಗೂ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಒಳ್ಳೆ ಪರಿಮಳನೂ ಬರ್ತಾ ಇದೆ, ಹಾಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗಿದು ನಿಧಾನಕ್ಕೆ ಇಲ್ಲಿ ನೋಡಿ ಈ ಥರ ಆಗಿದೆ. ನೀರೆಲ್ಲ ಆರಿಬಿಟ್ಟು ಗಟ್ಟಿಯಾಗಿದೆ.
ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೋತೀನಿ. ಸೊ ನಮ್ಮ ಕಾಬೂಲ್ ಚನಾ ಪಲ್ಯ ರೆಡಿ. ಸೊ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಬಾಯ್.